ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಆರೋ ವಿತ್ ನಿಕಿತಾ. ಇವತ್ತಿನ ಟಾಪಿಕ್ ಅಂದರೆ ನೆಕ್ಸ್ಟ್ 72 hours ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತೆ ನೋಡೋಣಂತ. ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರ, ಅವ್ರದ್ದು ಭಾವನೆಗಳಿರ್ತಾವೋ, ಯೋಚನೆಗಳೇನಿರ್ತಾವೋ, ಓಕೆ, ಯಾರ ಬಗ್ಗೆ ನೀವು ಹಗಲೆಲ್ಲ ಯೋಚನೆ ಮಾಡ್ತಿದ್ದೀರಿ, ದಿನ ಪೂರ್ತಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿರಲ್ಲ, ಆ ವ್ಯಕ್ತಿ ಎನರ್ಜಿ ಏನಂತ ನೋಡಿದ್ದೆ. ಓಕೆ, ಅವ್ರ ನಿಮ್ಗೆ ಏನಾದರೂ ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರ ಅಂತ ಎಲ್ಲನೂ ಇಲ್ಲೇ ನೋಡೋಣ ಅಂತ. ಹಂಗೆ ಐಸೋಲೇಷನ್, healing. Okay, 5 cards ready madam first. So sorrow in the bottom of the deck, isolation ಹೇಳ್ತಂತು, ಅಲೈನ್ ಆಗಿರಿ. ಓಕೆ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ರೀಡಿಂಗ್ ನೋಡ್ತಿದ್ದೀರಿ, ದಿನ ನೋಡ್ತಿದ್ದೀರಿ, ಇವತ್ತು ಫಸ್ಟ್ ಟೈಮ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಭಾಳ ಅಳ್ತಾರ ನಿಮ್ಮ ವ್ಯಕ್ತಿ ನೆಕ್ಸ್ಟ್ 72 hours. ಅಳುವಂಥದ್ದು, ಮನಸ್ಸಿಗೆ ನೋವಾಗಂತ ಕೆಲವೊಂದು ಸಂಗತಿಗಳಲ್ಲಿ ನಡೀತಾವೆ. ಬರ್ಡನ್ಸ್ ಭಾಳ ಆಕವು. ಬರ್ಡನ್ಸ್ ಅಂದ್ರೆ ಒತ್ತಡಗಳು ಭಾಳ ಆಕವು. ಅದು ಫಿಸಿಕಲಿನೂ ಏನಾದರೂ ಕೆಲಸ ಮಾಡಿನೂ ಅವರಿಗೆ ಕಷ್ಟ ಆಗ್ಬೋದು. ಮೆಂಟಲಿ, ಎಸ್ಪೆಷಲಿ ಮೆಂಟಲಿ ಯೋಚನೆ ಮಾಡಿ ನಿಮ್ಮ ವ್ಯಕ್ತಿ ನೀವು ಕಷ್ಟ ಆಕತಿ ನೆಕ್ಸ್ಟ್ 72 hours ಒಳಗೆ. ನಿನ್ನ ಬಿಟ್ಟು ಎಲ್ಲರೂ ಓಡ್ ಹೋಗ್ಬಿಡ ನನಗೆ ಒಂದು ಮನಸ್ಥಿತಿ ನಿಮ್ಮ ವ್ಯಕ್ತಿಯಲ್ಲಿ ಬರ್ತಾ ಐತಿ. ಆಲ್ರೆಡಿ ಇದು ಫೇಸ್ ನಡೀತಾ ಐತಿ. ಈಗ ಅಂದ್ರೆ ಅವರು ಬೇಜಾರೊಳಗದಾರ, ಯಾರ ಜೊತೆಗೂ ಮಾತಾಡಕತ್ತಿಲ್ಲ, ಒಬ್ಬರಾಗ್ಯಾರ, ಬ್ರೇಕಪ್ ಆಗ್ಯಾವು, ಒಟ್ಟು ಮನಸ್ಸಿಗೆ ನೋವಾಗುವಂಥದ್ದು. ಒಬ್ಬರು ಅಂದ್ರೆ ತಮ್ಮಷ್ಟಕ್ಕೆ ತಾವು ಒಬ್ಬರು ಆಗ್ಬಿಟ್ಟಾರ. ಅವ್ರಿಗೆ ಯಾರ ಜೊತೆಗೂ ಮಾತಿಲ್ಲ, ಕತಿ ಇಲ್ಲ, ಜಾಸ್ತಿ ಬೆರೆಯಕತ್ತಿಲ್ಲ ಅಂತ ಹೇಳ್ಬೋದು. ಸೊ ಆ ಎನರ್ಜಿ ನಿಮ್ಗೆ ಇಲ್ಲಿ ಆಲ್ರೆಡಿ ನಿಮ್ಗೆ ಅದು ಕಾಣ್ತಿರ್ಬೋದು ಮೆಲ್ಲಕ್ಕೆ. ಸೊ ನೆಕ್ಸ್ಟ್ 72 hours ಒಳಗೆ ಎನರ್ಜಿ ಇನ್ನೂ ಜಾಸ್ತಿ ಆಗ್ತದೆ. ಪರಿಸ್ಥಿತಿ ಅಥವಾ ನನ್ನ ಜೀವನ ಇದು ಭಾಳ ಅಂದ್ರೆ ಭಾಳ ಎಲ್ಲೋ ಸಿಕ್ಕ ಹಾಕ್ಕೊಂಡೆ ಅಂತ ನನಗೆ ಅನಿಸುತ್ತೆ. ಇದರಿಂದ ಹೊರಗೆ ಹೆಂಗೆ ಬರಲಿ ನಾನು? ನಿಮ್ಮಿಬ್ಬರ ಮಧ್ಯೆನೂ ಈ ರೀತಿಯಾದಂಥ ಒಂದು ಬಂದು ನೀ ಏನು ಮಾತಾಡ್ಬೇಡ, ಕತ್ತಿಬೇಡ, ನನಗೆ ಬೇಕಾಗಿಲ್ಲ, ನಾನು ಬಿಟ್ಟು ಹೋಗ್ತಾನೆ, ಎಲ್ಲರೂ ದೂರ ಹೋಗ್ತಾನೆ ಅಂತ ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮ ವ್ಯಕ್ತಿದಲ್ಲಿ ಕಾಣ್ತೀರಿ ನೆಕ್ಸ್ಟ್ 72 hours. ಬಟ್ ಅದು ಭಾಳ ತಿರಂಗಿಲ್ಲ. ಹಾರ್ಡ್ಲಿ ಒಂದು 3 hours ಇರ್ಬೋದು. ಆಲ್ರೆಡಿ ಇದು ಸ್ಟಾರ್ಟ್ ಆಗಿತ್ತಂದ್ರೆ ಒಂದು 3 hours ಇರ್ಬೋದು, ಒಂದು 12 ತಾಸು ಇರ್ಬೋದು, ಇಷ್ಟ. ಓಕೆ, ಜೋರಾಗತ್ತು ಕರೆದು ಮಾಡಿ ಎಲ್ಲ ಆಗಿದ್ಮೇಲೆ ಏನಾಕತಿ, ಬರ್ತಾ ಹೀಲ್ ಆಗ್ತಾರೆ, ಸಮಾಧಾನ ಆಗ್ತಾರ, ಹೀಲ್ ಆಗ್ತಾರೆ. ನಾ ಯಾಕೆ ಇದನ್ನು ಕಷ್ಟಪಡ್ತಿದ್ದೀನಿ, ಯಾಕೆ ಹಿಂಗೆ ನನ್ನ ಜೀವನದಾಗ ಯಾಕೆ ಹಿಂಗೆ ಆಗ್ತಾಯಿತ್ತು, ನಾವಿಬ್ಬರು ಯಾಕೆ ಹಿಂಗೆ ಜಗಳ ಮಾಡ್ತಿದ್ದೇವೆ, ನನಗೆ ಯಾಕೆ ಇಷ್ಟು ಬರ್ಡನ್ ಆಗ್ತಾಯಿತ್ತು. ಸೊ ನಾ ಇದರಿಂದ ಹೊರಗೆ ಬರಲೇಬೇಕು ಅಂತ ಯಾವಾಗ ಅನಿಸುತ್ತಲ್ಲ ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗಿದೆ. ಬ್ಯೂಟಿಫುಲ್ ಎನರ್ಜಿ ಆ್ಯಕ್ಚುಲಿ. ಅಂದರೆ ಒಂದು ಕತ್ಲದಿಂದ ಬೆಳಕಿನ ಕಡೆ ಹೋಗೋಂಥ ಒಂದು ಎನರ್ಜಿ ನಿಮ್ಮ ವ್ಯಕ್ತಿದೈತಿ ನೆಕ್ಸ್ಟ್ 72 hours ಒಳಗೆ. ಸೊ ಹೀಲಿಂಗ್ ಎನರ್ಜಿನ ನೀವು ಇಲ್ಲಿ ಕ್ಲೇಮ್ ಮಾಡ್ಬೋದು. ಅವ್ರಿಗೆ ಒಂದು ಹೀಲಿಂಗ್ ನೀವು ಅವರಿಗೆ ಸೆಂಡ್ ಮಾಡಿರಿ. ಕೈ ಒತ್ತಡಗಳ ಬೇಜಾರು ಎಲ್ಲ ಅವ್ರಿಗೇನೋ ಒಂದು ಫ್ರಸ್ಟ್ರೇಷನ್ ಐತಲ್ಲ, ಅಲ್ಲೇ ಅದು ಕಷ್ಟ ಐತಲ್ಲ, ಅದನ್ನು ಎಲ್ಲನೂ ಅವ್ರಿಗೆ ಹೀಲ್ ಆಗಲಿ ಅಂತ ನಿಮ್ಮ ಕಡೆಯಿಂದ ಒಂದು ಎನರ್ಜಿನ ನೀವು ಹಾಕ್ರಿ. ಹಾರ್ಟ್ ಚಕ್ರ ಬ್ಲಾಕ್ ಆಗಿರ್ಬೋದು, ಮನಸ್ಸು ನೋವಾಗಿರ್ತೈತಿ, ಏನೋ ಮನಸ್ಸೊಳಗೆ ಇಟ್ಕೊಂಡಿರ್ತಾರ, ಏನೋ ಹೇಳೋಕ್ಕಾಗಿರಲ್ಲ ಕೆಲವೊಂದನ್ನು. ಮನಸ್ಸೊಳಗೆ ಇಟ್ಕೊಂಡು ಕೊರಿತಿರ್ತಾರಲ್ಲ, ಅದು ಹೀಲ್ ಆಗ್ತಾ ಬರ್ತಾ ಐತಿ. ಸೊ ಮನಸ್ಸು ಬಿಚ್ಚಿ ಮಾತಾಡ್ಬೋದು ನಿಮ್ಮ ವ್ಯಕ್ತಿ. ದಿಸ್ ಈಸ್ ಗುಡ್ ಅಲ್ಲ. ಮನಸ್ಸು ಬಿಚ್ಚಿ ಮಾತಾಡೋ ಮುಂದೆ ಎಷ್ಟೋ ವಿಷಯಗಳಲ್ಲಿ ಕ್ಲಾರಿಟಿ ಸಿಗ್ತಾ ಐತೆ. ಸೊ ಹೀಗಾಗಿ ಇಬ್ಬರು ಜೊತೆಗೆ ಒಂದು ಸ್ವಲ್ಪ ಎಲ್ಲಾದರೂ ತಿರ್ಗಾಡ್ಕೊಂಬರಕ್ಕೆ ಹೋಗ್ಬೋದು. ಮನೆಯಿಂದ ಹೊರಗೆ ನೀವಿಬ್ಬರು ಎಲ್ಲೋ ಹೋಗ್ಬೋದು, ಜನರ ಜೊತೆಗೆ ಬೆರೆಯಕ್ಕೆ ಹೋಗ್ಬೋದು, ಅಥವಾ ಇನ್ನೊಂದು ಫಂಕ್ಷನಿಗೆ ಹೋಗ್ಬೋದು. ಓಕೆ, ಎಲ್ಲೋ ಸ್ವಲ್ಪ ನಾನು ಅಂದರೆ ಈ ವಾತಾವರಣ ಬಿಟ್ಟು ಬೇರೆ ಎಲ್ಲೋ ಕಡೆ ಒಂದು ಹೋಗಿ ಬರೋಣ ಅಂತ, ಒಂದು ಸ್ವಲ್ಪ ಮೂಡ್ ಚೇಂಜ್ ಆಗಲಿ, ಇದು ಜಗ ಚೇಂಜ್ ಆಗಲಿ ಅಂತ ಹೇಳ್ತೀವಲ್ಲ, ಹಂಗೆ ನೀವು ಇಲ್ಲಿ ಹೋಗುವಂಥ ಸಾಧ್ಯತೆಗಳು ಭಾಳ ಐತಿ. ಸೊ ಇಲ್ಲೇ 10 ನಂಬರ್ ಭಾಳ ರಿಫ್ಲೆಕ್ಟ್ ಆಗೈತಿ. 10 10 10 3 10s ಬಂದಾವ ಇಲ್ಲಿ. 10 10 10 ಅಂದರೆ ಇದೇನಂದ್ರೆ 10 ಅಂದಾಗ ಹೊಸ ಬಿಗ್ನಿಂಗ್ ಇದೆ, ಹಳೇದು ಬಿಟ್ಟು ಹೊಸದು. ಸೊ ಇಲ್ಲಿ ನೋಡಿ, ಸಪ್ರೇಷನಿಂದ ನಿಮ್ಗೆ ಏನು ಬಂತಂದ್ರೆ ಇಲ್ಲೇ ವಿ ಆರ್ ದ ವರ್ಲ್ಡ್ ಬಂತು, ರೀಬರ್ತ್ ಬಂತು. ಅಂದರೆ ನಿಮಗೆ ಪೂರ ನಿಮ್ಮ ವ್ಯಕ್ತಿ ಏನಂತಂದ್ರೆ, ಇದನ್ನು ನಾನಿಲ್ಲ ಹೊರಗೆ ಬರಲೇಬೇಕು, ನಾನು ಇದೇ ಎನರ್ಜಿ ಆಗಿದ್ದರೆ ನನಗೆ ಸಾಧ್ಯನೇ ಇಲ್ಲ ನಾನು ಜೀವನ ಮಾಡೋಕ್ಕೆ, ನಾನು ಇದನ್ನು ಎದ್ದು ಹೊರಗೆ ಬರಬೇಕು, ನಮ್ಮ ಹೊಸ ಜೀವನ ಮಾಡಬೇಕು, ಚಂದ ಎಲ್ಲರ ಜೊತೆಗೂ ಬೆರಿಬೇಕು, ಎಲ್ಲರ ಜೊತೆಗೂ ಖುಷಿಯಾಗಿರ್ಬೇಕು. ಸೊ ಇಲ್ಲಿ ಭಾಳ ಜನ ನೋ ಕಾಂಟ್ಯಾಕ್ಟ್ ಒಳಗೂ ಇದೆ. ಅದೇ ಅನಿಸ್ತೈತಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಏನು ಕಾಣಕತ್ತಿಲ್ಲ, ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಒಳಗಂತೂ ಭಾಳ ಅದಿರಿ. ಭಾಳ ಮಿಸ್ ಮಾಡ್ಕೊತಾರ. ನಿಮ್ಮ ಕಡೆ ಬರಾಕು ಅವ್ರು ಇಷ್ಟಪಡ್ತಾರ, ನಿಮ್ಮ ಜೊತೆಗೆ ಇರಾಕ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕೆ, ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡ್ಬೋದು, ಅಥವಾ ಲಿಟ್ರಲಿ ಭೇಟಿಯಾಗಿ ಇಬ್ಬರು ನೀವು ಒಂದು ಸ್ವಲ್ಪ
ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಭಾಳ ಕನಸಿನಾಗೆಲ್ಲ ಬರಕತ್ತೀರ ಅನಿಸುತ್ತೆ ನೀವು ಅವರಿಗೆ. ಭಾಳ ಮಿಸ್ಸಿಂಗ್ ಎನರ್ಜಿ ಐತಿ ನಿಮ್ಮ ಬಗ್ಗೆ ಇಲ್ಲಿ. ಸೊ ಯಾಕಂದರೆ ಟೋಟಲಿ ನಿಮ್ಮ ವ್ಯಕ್ತಿ ಏನಂದ್ರೆ ಭಾಳ ಫುಲ್ ಸಪ್ರೇಷನ್, ನೆಗೆಟಿವ್ ಎನರ್ಜಿ ಅಂದ್ರೆ ನೆಗೆಟಿವ್ ಎನರ್ಜಿ ಅವ್ರ ಜೀವನದೊಳಗೆ ಕಾಣ್ತಾ ಇದೆ. ಈ ನೆಕ್ಸ್ಟ್ 72 hours ನೀವು ಯಾವತ್ತು ನೋಡ್ತಿರಲ್ಲ ಅವತ್ತಿಂದ ಇದೆ. ದಿಸ್ ಇಸ್ ಅ ಕಲೆಕ್ಟಿವ್ ಅಂಡ್ ಟೈಮ್ಲೆಸ್ ಸ್ಟಾರೋ ಆಲ್ ಸೈನ್ಸ್ ಸ್ಟಾರೋ ಎಲ್ಲರಿಗೂ ಗೊತ್ತಿರೋದೈತಿ. ಸೊ ಇಲ್ಲಿ ಯಾವುದೋ ನಿಮ್ದು ಒಂದೊಂದು ರಾಶಿಗೆ ಅನ್ಕೋಬೇಡ್ರಿ, ಎನರ್ಜಿ ಲೆವೆಲ್ ಒಳಗೆ ಹೋಗೋಣ ಅಂತ. ಅಂದ್ರೆ ದಟ್ ವಿಲ್ ವರ್ಕ್ ಮೋರ್ ಬೆಟರ್ ರಾಶಿಗೆ. ನಾನು ಒಂದು ಕಷ್ಟ ಪರಿಸ್ಥಿತಿಯಿಂದ ಹೊರಗೆ ಎದ್ದು ಬರಬೇಕು ಅನ್ನೋದು ಎನರ್ಜಿ ಭಾಳ ಇಲ್ಲೇ ಎದ್ದು ಕಾಣ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಎನರ್ಜಿ ಆ್ಯಕ್ಚುಲಿ. ನೀವಿಲ್ಲಿ ಮೋಸ್ಟ್ಲಿ ನಿಮ್ಗೂ ಕಷ್ಟ ಆಗ್ತಿರ್ಬೋದು ನೋಡ್ರಿ, ಯಾಕಂದ್ರೆ ಅವ್ರ ಎನರ್ಜಿ ನಿಮ್ಗೆ ರಿಫ್ಲೆಕ್ಟ್ ಆಗೇ ಆಕತಿ. ನಿಮ್ಮನ್ನ ಇಲ್ಲಿ ನೆನೆಸ್ಕೊಳಕತ್ತಾರಲ್ಲ, ಭಾಳ ಅಂದ್ರೆ ಭಾಳ ನೆನೆಸ್ಕೊಳಕತ್ತಾರ ಅವ್ರು. ನಿಮ್ಮ ಕನಸೊಳಗೂ ಅವ್ರು ಬಂದಿರ್ಬೋದು, ಅಥವಾ ಯಾಕೋ ನಿಮಗೂ ಅನ್ಈಸಿನೆಸ್ ಅಂತ ನಿಮ್ಗೆ ಇಲ್ಲೇ ಫೀಲ್ ಆಗ್ತಿರ್ಬೋದು. ಯಾಕೋ ಮನಸ್ಸು ಇವತ್ತಿಂದ ಯಾಕೋ ಮನಸ್ಸು ನಮ್ಗೆ ಕಿರಿಕಿರಿ ಅನ್ಸಾಕತೈತ್ರಿ. ಸುಮ್ಮನೆ ನನ್ನ ಜೀವನದಾಗ ಎಲ್ಲ ಆರಾಮ ಐತ್ರಿ, ಬಟ್ ಆದ್ರೆ ಯಾಕೋ ಮನಸ್ಸು ಅಳ್ಬೇಕು ಅನ್ಸಾಕತೈತ್ರಿ, ಬೇಜಾರು ಅನ್ಸಾಕತೈತ್ರಿ ನಿಮ್ಗೂ ಅನ್ಸಿರ್ಬೋದು ನೋಡ್ರಿ. ಯಾಕಂದ್ರೆ ಅವ್ರ ಎನರ್ಜಿ ನಿಮ್ಗೆ 100 ಬೇಕಂದ್ರೆ ನೀವು ಅವ್ರು ಭಾಳ ನೆನ್ಸಾಕತ್ತೀರಿ, ಅವರು ನಿಮ್ಮ ನೆನ್ಸಾಕತ್ತಾರ. ಸೊ ಎನರ್ಜಿ ಇಲ್ಲೇ ರಿಫ್ಲೆಕ್ಟ್ ಆಗ್ತಾವು, ಅದು ಎಫೆಕ್ಟ್ ಮಾಡೇ ಮಾಡ್ತಾವೆ. ಸೊ ಹಿಡನ್ ಟ್ರೂತ್ಸಿಂದ ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿದ ನೆಕ್ಸ್ಟ್ 72 ಒಳಗೆ ಎನರ್ಜಿ ಹೆಂಗೈತಿ, ಏನು ಯೋಚನೆ ಮಾಡ್ತಿದ್ದಾರೆ, ಯಾವ ವಿಷಯಗಳ ಬಗ್ಗೆ ಇಷ್ಟೆಲ್ಲ ಬರ್ತೈತೆ ಅಂತ ಇಲ್ಲಿ ಗೊತ್ತಾಕತಿ ನೋಡೋಣ. ಸೊ ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಹೀಲಿಂಗ್ ಅಂತಂದು ಅವ್ರಿಗೊಂದು ಹೀಲಿಂಗನ್ನು ಕಳಿಸ್ತೀವಿ. ಏನೋ ಸಾಂಗ್ಸ್ ಕೇಳ್ತಾರ, ನೀವು ನೆನಪಾಗ್ತಿದ್ದೀರಿ. ಆ ಸಾಂಗ್ ಒಳಗೆ ನಿಮ್ಮ ಬಗ್ಗೆ ಅನ್ನಿಸ್ತಿರ್ಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಅಥವಾ ನೀವಿಬ್ರು ಕಳೆದಿದ್ದೊಂದು ಕ್ಷಣಗಳ ಬಗ್ಗೆ, ಅಥವಾ ನಿಮಗೆ ಇಷ್ಟ ಆಗಿರ್ಬೋದು ಹಾಡು. ಸೊ ಅದೆಲ್ಲ ಹಾಡಲ್ಲಿ ನೀವು ಸಾಂಗ್ಸ್ ಕೇಳೋಮಂದ ನಿಮ್ಮನ್ನು ಭಾಳ ನೆನಪಾಗ್ತಿದ್ದೀರಿ. ಇವ್ರು ನೀವು ಬಿಟ್ಟು ಹೋಗ್ಬಿಡ್ತೀರನ್ನ ಅವ್ರನ್ನ ಅಂತ ಅನ್ಸಾಕತ್ತವ್ರಿ. ನೀವೆಲ್ಲವ್ರಿಗೆ ನೀವು ಸಿಗಂಗಿಲ್ಲ ಅವ್ರಿಗೆ ಜೀವನದಾಗ, ಲಿಟ್ರಲಿ ನೀವು ದೂರ ಹೋಗ್ಬಿಟ್ರಿ. ನೀವಿಬ್ರು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿರಿ. ಕ್ವಾಲಿಟಿ ಟೈಮ್ ಅಂದ್ರೆ ನಿಮಗೋಸ್ಕರ ಒಂದು ಪರ್ಸ್ನಲೈಸ್ ಅಂತ ಟೈಮ್. ಎಷ್ಟು ನಿಮಿಷ ಎಷ್ಟು ದಿನ ಅದು ಏನೂ ಬೇಕಾಗಿಲ್ಲ, ನೀವೇನು ಮಾಡಿದ್ರೆ ಅದು ನಿಮ್ಮ ಇದ್ರ ಪ್ರಕಾರ ಅದು. ಬಟ್ ಅದು ಭಾಳ ಅಂದ್ರೆ ಪ್ರೀಶಿಯಸ್ ಟೈಮ್ ಅದು. ಭಾಳ ಅಂದ್ರೆ ಭಾಳ ನಿಮ್ಮ ಜೀವನಕ್ಕೊಂದು ಅತ್ಯಮೂಲ್ಯವಾದಂಥ ಒಂದು ಮೆಮೊರಿ ಅದ. ಸೊ ಆ ಮೆಮೊರಿ ಏನೈತಲ್ಲ, ಅವತ್ತಿನ ಕಳೆದಿದ್ದು ಒಂದು ದಿನ ಐತಲ್ಲ, ಅದನ್ನು ಪೂರ ಸಣ್ಣ ಸಣ್ಣ ಡಿಟೇಲ್ಸ್ ನಿಮ್ಮ ವ್ಯಕ್ತಿ ಇವತ್ತು ನೆನಪು ಮಾಡ್ಕೊಳಕತ್ತಾರ ನೆಕ್ಸ್ಟ್ 72 hours. ಆ ನಿದ್ದೆ ಹೇಳಿದೆ ಡ್ರೀಮ್ ಅಂತಂದು ನೀವು ಮನಸ್ಸೊಳಗೂ ಅದು ನೆನಪೊಳಗೂ ಸಬ್ ಕಾನ್ಷಿಯಸ್ ಒಳಗೂ ನೀವು ಬರ್ತಿದ್ದೀರಿ. ಸೊ ಯಾಕೆ ಬರ್ತಿದ್ದೀರಿ ಇಷ್ಟೊಂದು ಯಾಕೈತಂದ್ರೆ ಇಲ್ಲಿ ಭಾಳ ಜನ ನೋ ಕಾಂಟ್ಯಾಕ್ಟ್ ಆಗಿರ ಅನಿಸುತ್ತೆ. ಹಂಗಾಗಿ ಇದು ಇಷ್ಟೊಂದು ನಿಮಗೆ ಕಿರಿಕಿರಿಗಳಾಗ್ತವೆ ಇಬ್ಬರಿಗೂ. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ ಟೈಮ್ ಇಲ್ಲ ನಾವಿಬ್ಬರ ಜೊತೆಗೆ ಒಂದಿನ ಇದ್ದೇ ಇರ್ತೀವಿ. ಓಕೆ, ಈಗ ನೀವು ಅಂದ್ಕೊಂಡಿರ್ಬೋದು ಅವ್ರ ಜೀವನ ಭಾಳ ಆರಾಮೈತಿ, ಭಾಳ ಖುಷಿಯಾಗಂತಾರೆ ಅವರು. ನಾನು ಅವ್ರ ನೆನಪೊಳಗೆ ಇಷ್ಟು ಬೇಜಾರೊಳಗದೇನೆ, ನನ್ನ ಜೀವನ ಎಲ್ಲ ಅಸ್ತವ್ಯಸ್ತ ಆಗೈತಿ. ಬಟ್ ಅಲ್ಲೇ ನಿಮ್ಗೇನು ಕಾಣ್ತದಲ್ಲ, ಬಟ್ ಇಲ್ಲ ನಿಮ್ಕಿನ್ನ ಅಧ್ವಾನ ಆಗೈತಿ ಅವ್ರ ಜೀವನ. ನಿಮ್ಕಿನ್ನ ಭಾಳ ಕಷ್ಟ ಒಳಗದಾರ ಅವ್ರ ಜೀವನ ಲಿಟ್ರಲಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಎಲ್ಲ ರೀತಿಯಿಂದನೂ ಅವರಿಗೆ ಕಷ್ಟನ ಆಯ್ತಲ್ಲ ಜೀವನದಾಗ, ಯಾವ ಖುಷಿ ಅನ್ನೋದೇ ಇಲ್ಲ ಅವ್ರಿಗೆ ಜೀವನದಾಗ. ಸೊ ಹಾಗಾಗಿ ನಿಮ್ಗೆ ಹೇಳ್ತದೇನೆ ಹೀಲಿಂಗ್ ಎನರ್ಜಿ ಅವರಿಗೆ ಕಳಿಸ್ರಿ. ಸೊ ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಿದ್ರು ಆ ವ್ಯಕ್ತಿ. ಆ ಪ್ರೀತಿನ ಇನ್ನೊಂದ್ಸಲ ನಾನು ಅನುಭವಿಸ್ಬೇಕು, ಆ ಪ್ರೀತಿನ ಮತ್ತೆ ನಾನು ಅನುಭವಿಸ್ಬೇಕಂದ್ರೆ ಅದನ್ನು ಫೀಲ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ 72 hours ಒಳಗೆ ಅಂದ್ರೆ ಒಂಥರ ಕ್ರೇವಿಂಗ್ ಆಕತಿ ನಿಮ್ಮ ಬಗ್ಗೆ ಅವ್ರಿಗೆ. ಗುಡ್ ಅಲ್ಲ, ಭಾಳ ಮಿಸ್ ಮಾಡ್ತಿದ್ದಾರೆ. ಸೊ ಒಂದ್ಸಲ ಇಷ್ಟೆಲ್ಲ ಹೇಳಿದೆ, ಯಾಕೆ ಇಷ್ಟೊಂದು ಕಿರಿಕಿರಿಗಳು ಬರ್ತದಾವೆಲ್ಲ ಆಗ್ತದಾವು, ಬಟ್ ವೈ 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 ಅಂತ ಒಂದ್ಸಲ ತೆಗೆ ನನಗೆ. ವೈ ಇಷ್ಟೊಂದು ಯಾಕೆ ನಿಮ್ಮ ನೆನಪಾಗ್ತಾ ಐತಿ, ವೈ? ಜೀವನದಾಗ ಭಾಳ ಕನ್ಫ್ಯೂಷನ್ಸ್ ಅದಾವಲ್ಲೇ ಅವ್ರಿಗೆ ಜೀವನದಾಗಿಲ್ಲೇ. ವೈ ಅಂತ ನಾನು ತೆಗೆದೆ ಈ ಕಾರ್ಡ್. ಯಾಕಂದ್ರೆ ಯಾಕೆ ಇಷ್ಟೊಂದು ಅವರಿಗೆ ಕಿರಿಕಿರಿ, ಯಾಕೆ ನೀವು ಈಗ ಇಷ್ಟ ಯಾಕೆ ನೆನಪಾಗ್ತಿದ್ದೀರಿ? ಅದು ನಿಮಗೂ ಎಫೆಕ್ಟ್ ಮಾಡ್ತಾ ಐತಿ. ಆ ರೀತಿ ಅದಂತ ಯಾಕಿಲ್ಲ ಐತಿ ಅಂತ ನೋಡಿದಾಗ ಜೀವನದಾಗ ಭಾಳ ಕಷ್ಟ ಅದಾವ.
ಕಷ್ಟ ಅಂದರೆ ಕಷ್ಟ. ಏನೋ ಬೆಳಗ್ಗೆ ಒಂದಿನ ಕತ್ಲದಿಂದ ಸೂರ್ಯ ಹುಟ್ಟಬೇಕು ಅಂತ ಹೇಳ್ತೀವಲ್ಲ ನಾವು, ಚಂದ್ರನ ಕತ್ಲದಿಂದ ಬೆಳಕು ಮೂಡ್ಬೇಕನ್ನೋಕೆ ಲಾಂಗ್ ಜರ್ನಿ, ಭಾಳ ಜರ್ನಿ ಅವ್ರದ್ದು ದೊಡ್ಡದು ಅನ್ಸಕತ್ತದ ಅವ್ರಿಗೆ. ಈಗ ಜೀವನ ಜರ್ನಿ ಭಾಳ ದೊಡ್ಡದ. ಬಟ್ ಹರ್ಡಲ್ಸ್ ನೆಗೆಟಿವ್ ಥಾಟ್ಸ್ ಭಾಳ ಬರ್ತದವು. ಅಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡವ್ರು ಭಾಳ ಜನ ಅದಾರ ಅನಿಸುತ್ತೆ. ಅವ್ರು ಮಟೀರಿಯಲಿಸ್ಟಿಕ್ ಆಗಿ ಅವ್ರನ್ನ ಉಪಯೋಗಿಸ್ಕೊಂಡವ್ರು ಜನ ಅಲ್ಲಿ ಭಾಳ ಅದಾರ. ಮಟೀರಿಯಲಿಸ್ಟಿಕ್ ಅಂದರೆ ಅವ್ರ ದುಡ್ಡಿಗೋಸ್ಕರ ಅಥವಾ ಅವ್ರಿಂದ ಏನಾರು ಒಂದು ಅನುಕೂಲ ಆಗ್ತಿರ್ತದಲ್ಲ, ಹಂಗೆ ಅವ್ರನ್ನ ಉಪಯೋಗಿಸ್ಕೊಂಡವರು. ಫ್ಯಾಮಿಲಿ ಒಳಗೆ 4 ನಂಬರ್ ನೋಡ್ರಿ, ಹೌದಾ? ಇಲ್ಲಿ 4 ನಂಬರ್ ರಿಫ್ಲೆಕ್ಟ್, ಅಲ್ಲಿ 10 ನಂಬರ್ ಬಂದಿತ್ತು, ಇಲ್ಲಿ 4. ಹಾಗಾಗಿ ಅವ್ರಿಗೆ ಅದು ಈಗ ಅರ್ಥ ಆಗಿರ್ಬೇಕು ನಿಮ್ಮ ವ್ಯಕ್ತಿಗೆ. ಹಾಗಾಗಿ ನೀವು ಕೊಡ್ತಿದ್ದಂಥ ಒಂದು ಪ್ರೀತಿ ವಿಶ್ವಾಸ, ನೀವು ಎಷ್ಟೊಂದು ನಿಸ್ವಾರ್ಥದಿಂದ ಅವ್ರ ಜೊತೆಗೆ ಇರ್ತಿದ್ರಿ, ಈಗ ಎಲ್ಲರಿಗೆ ನೆನಪಾಗ್ತದವು. ಸೊ ಅದು ಮತ್ತೆ ವಾಪಸ್ ನನಗೆ ಆ ಜೀವನದಾಗ ಬೇಕು ಅಂತ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ 72 hours ಒಳಗೆ ಇದು ಎಲ್ಲ ಅವರಿಗೆ ಅರ್ಥ ಆಗುವಂಥದ್ದು ಒಂದು ವಿಷಯಗಳಿವೆ. ಅಂದರೆ ನಿಮ್ದೊಂದು ಬೆಲೆ ಇಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಹೆವಿ ಎನರ್ಜಿ ಐತಿ, ಬಟ್ ಹೆವಿ ಎನರ್ಜಿ ಜೊತೆಗೆ ಅಲ್ಲಿ ಮತ್ತೆ ಹೀಲಿಂಗೂ ಐತಿ, ಅಡ್ಡೇ ಇಲ್ಲ. ಓಕೆ, ಸೊ ನಿಮ್ಮ ವ್ಯಕ್ತಿ ಏನಾದರೂ ನಿಮ್ಮನ್ನ ಮಾತಾಡ್ಸಿದ್ರೆ ಅಥವಾ ನಿಮ್ಮ ಹತ್ರ ಬಂದವ್ರು ಏನಾದರೂ ಹೇಳ್ಕೊಂಡ್ರೆ ಸುಮ್ಮನೆ ಕೇಳ್ರಿ, ಏನು ಸಜೆಷನನ್ನು ಕೊಡಬೇಡ್ರಿ ಪ್ಲೀಸ್. ಯಾಕಂದ್ರೆ ಯಾರು ಭಾಳ ಕಷ್ಟ ಅನ್ನೋದು ಅವ್ರಿಗೆ ಸುಮ್ಮನೆ ಕೇಳ್ಬೇಕು. ಯಾವಾಗಲೂ ಸಮಾಧಾನಲೇ ಕೇಳ್ರಿ. ಎಲ್ಲ ಅವ್ರ ಮನಸ್ಸಾಗಿದ್ದು ಎಲ್ಲಾನು ಹೇಳಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ಅಲ್ಲಿ ಅವಕಾಶ ಇಲ್ಲ ಅವ್ರ ಜೀವನದಾಗ. ಅದನ್ನ ಹೇಳ್ಕೊಂಡ್ರೆ ಅವ್ರು ಎಷ್ಟೋ ಹೀಲಿಂಗ್ ಆಕಾರ. ಓಕೆ, ಆಮೇಲೆ ಬೇಕಾದ್ರೆ ಕೇಳ್ರಿ ನಾನು ಇದಕ್ಕೆ ಏನು ಮಾಡಬಹುದು, ಈಗ ನನ್ನ ಕಡೆಯಿಂದ ನಿಮ್ಗೆ ಏನು ಸಹಾಯ ಬೇಕು ಅಥವಾ ನಾನೇನು ಮಾಡಲಿ ಅಂತ ಒಂದು ಅದನ್ನ ಪೊಲೈಟಾಗಿ ಸಮಾಧಾನ ಒಳಗೆ ಕೇಳ್ರಿ. ಓಕೆ, ಅದ ಎಷ್ಟೋ ನಿಮ್ಗೆ ಹೀಲಿಂಗ್ ಆಕತಿ. ನೆಗೆಟಿವ್ ಥಾಟ್ಸ್ ಭಾಳ ನಾವು ಎಷ್ಟೋ ಸಮಾಧಾನ ಕುಂದಿರ್ತಾರೆ, ಮೆಡಿಟೇಷನ್ ಕುಂದಿರ್ತಾರೆ ನಿಮ್ಮ ವ್ಯಕ್ತಿ, ಬಟ್ ಅಲ್ಲಿ ಏನಾದಂದ್ರೆ ನೆಗೆಟಿವ್ ಥಾಟ್ಸ್ ಅವ್ರನ್ನ ಕಾಡ್ತದವು. ಇಲ್ಲಿ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತದಾರ ಅಂತ ನೋಡೋಣಂತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿವರೆಗೂ ನೀವು ರೀಡಿಂಗ್ ನೋಡ್ತಿದ್ದೀರಿ ಅಂದ್ರೆ. ಎಸ್, ವೇಟ್, ಆಸ್ಕ್ ಯುವರ್ ಏಂಜಲ್ಸ್. ಭಾಳ ಅವಸರದಿಲ್ಲ ನಾನು ವಿವರ್ಸ್. ಈ ವಿಡಿಯೋ ನೋಡಿದ್ರಲ್ಲ, ಈಗ ರೀಡಿಂಗ್ ನೋಡಿದ್ರಿ, ಖುಷಿ ಆಗ್ಬಿಡ್ತಲ್ಲ. ಈಗ ಹೋದ ಮೆಸೇಜ್ ಹೋಗಕ್ಕೆ ಫೋನ್ ಕಾಲ್ ರೆಡಿ ಆಗಿರ್ಬೇಕು. ಅಲ್ಲಿ ಬಂದು ನೋಡ್ರಿ ಅದಕ್ಕೆ ವೇಟ್ ಅಂತಂದು. ಓಕೆ, ಇನ್ನ ಫ್ಯೂ ವೀಕ್ಸ್ ಒಳಗೆ ಆ ಕಡೆಯಿಂದ ಎನರ್ಜಿ ಬರ್ತೈತಿ. ಸೊ ಅಲ್ಲಿವರೆಗೂ ಸ್ವಲ್ಪ ತಡ್ಕೊಳ್ರಿ. ಅವ್ರ ಕಡೆಯಿಂದ ಒಂದು ಒಳ್ಳೆ ಎನರ್ಜಿ ಬರಲಿ, ಅವರಾಗಿ ಒಂದೆಲ್ಲ ಹೇಳ್ಕೊಳ್ಳಿ, ಮಾಡ್ಕೊಳ್ಳಿ. ಅವ್ರ ಕಡೆಯಿಂದ ಫಸ್ಟ್ ಮೂವ್ ಬರಲಿ. ಓಕೆ, ನೀವಾಗಿ ಎಲ್ಲಾನು ಹೋಗಿ ನಾನು ಅವ್ರಿಗೆ ಹೀಲಪ್ ಮಾಡ್ಬೋದು, ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಇರ್ತದೆ, ಎಲ್ಲರೂ ಇರಲಿ. ಅದನ್ನು ಸ್ವಲ್ಪ ತಡ್ಕೊಳ್ರಿ. ಓಕೆ, ನೀವೇನು ಅನ್ಕೊಳಕಂದ್ರೆ ಎಸ್ ಇಟ್ ಈಸ್ ಗುಡ್. ಓಕೆ, ಬಟ್ ಕೆಲವೊಂದು ದಾರಿಗಳು ನಿಮಗೂ ಏನು ಮಾಡಲಿ ಮಾಡಲಿ ಅಂತ ನಿಮಗೂ ಗೊತ್ತಾಗೋದಿಲ್ಲ. ಆವಾಗ ನಿಮ್ಮ ಏಂಜಲ್ಸನ್ನ ಕೇಳ್ರಿ. ಏಂಜಲ್ಸನ್ನ ಹೆಂಗೆ ಕೇಳಿದ್ರಿ? ಜಸ್ಟ್ ಕಣ್ಣು ಮುಚ್ಕೊಳ್ರಿ. ನೀವು ಯಾವ ದೇವ್ರನ್ನ ಭಾಳ ಇಷ್ಟಪಡ್ತೀರಿ ಆ ದೇವ್ರ ಜೊತೆಗೆ ನೀವು, ಅದೇ ಎನರ್ಜಿ, ದೇವ್ರ ಇಸ್ ಎನರ್ಜಿ. ಓಕೆ, ಗಾಡ್ ಇಸ್ ಎನರ್ಜಿ. ಓಕೆ, ಆ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ರಿ. ಅಲ್ಲಿ ನೀವು ಕ್ವಶನ್ಸ್ ಕೇಳ್ಕೊಳ್ರಿ. ನನಗೆ ಹಿಂಗೊಂದು ಪ್ರಾಬ್ಲಮ್ ಒಳಗೆ ಸಿಕ್ಕಾಕೊಂಡೆ, ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ನನಗೆ ಪ್ಲೀಸ್ ದಾರಿ ತೋರಿಸ್ರಿ. ಇಷ್ಟ ಸಿಂಪಲ್. ನಿಮ್ಗದು ಏನು ದಾರಿ ತೋರಿಸ್ಬೇಕೋ ತೋರಿಸ್ತಾರ. ಓಕೆ, ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗಿಗೆ ನಾನಂದ್ರೆ ಅದೇನೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ, ಕ್ಲಾರಿಟಿ ಅಲ್ಲೇ ಸಿಕ್ಕಬಿಡ್ತದೆ. ಸೊ ಯಾಕಂದ್ರೆ ಬಿಗ್ ಚೇಂಜಸ್ ಬರ್ತದವು. ಸೊ ಯು ಶುಡ್ ಬಿ ರೆಡಿ. ಸೊ ಈಗ ಸದ್ಯಕ್ಕಂದ್ರೆ ಪಟ ಅಂತ ಏನನ್ನು ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ವೇಟ್ ಮಾಡಿ, ಪಾಸ್ ಮಾಡಿರಿ, ಮುಂದಿರೋರು ಏನು ಮಾಡ್ತದಾರ ನೋಡಿಕೊಂಡು ಆಮೇಲೆ ವಿಚಾರ ಮಾಡಿ ಮುಂದೆ ಸ್ಟೆಪ್ ತೊಗೊರಿ ಅಂತ ನಿಮಗೆ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಆನ್ಸರ್ಸ್ ನಿಮ್ಮ ಏಂಜಲ್ಸ್ ಕೊಡ್ತದಾರ. ಅಪಾರ್ಚುನಿಟಿ ಬರ್ತದವು, ಬಿಗ್ ಚೇಂಜಸ್ ಬರ್ತದವು, ಹ್ಯಾಪಿ ಚೇಂಜಸ್ ಬರ್ತದವು. ಸೊ ಬಿ ರೆಡಿ ಫಾರ್ ಇಟ್. ಓಕೆ, ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಡ್ರಿ. ಕ್ಲಾರಿಟಿ ನಿಮಗೆ ಅಲ್ಲಿ ಇನ್ನೂ ಚೆನ್ನಾಗಿ ಸಿಗ್ತೈತಿ. ಯಾಕಂದ್ರೆ ಕಸ್ಟಮೈಸ್ ಆಗಿರುತ್ತೆ ನಿಮ್ದು. ದಿಸ್ ಇಸ್ ಅ ಕಲೆಕ್ಟಿವ್ ಟ್ಯಾರೋ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ಬೆಟ್ಟಕಂದ್ರೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಇನ್ಸ್ಟಾಗ್ರಾಮ್ ಒಳಗೆ ನಾನು 2 ಪೇಜ್ ಅದಾವು, ಅಲ್ಲಿ 2 ಚಾನಲ್ ಅದಾವು. ಸೊ ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ನಾನು ಅದ್ರದ್ದು ಲಿಂಕ್ ಕೊಟ್ಟೇನಿ, ಅಲ್ಲೂ ಫಾಲೋ ಮಾಡಿರಿ. ಓಕೆ, ಥ್ಯಾಂಕ್ ಯು.